ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮದಲ್ಲಿ ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಪ್ರತಿದಿನವೂ ಈ ಕಾರ್ಯಕ್ರಮದ ಮುಖಾಂತರವಾಗಿ ಸಾವಿರಾರು ಜನರು ನ್ಯೂ ಹೋಪ್ ಟಿ ವಿಯಲ್ಲಿ, ಅದು ಮಾತ್ರವಲ್ಲ ಫೇಸ್ಬುಕ್, ಯೂಟ್ಯೂಬಲ್ಲಿ ನೋಡಿ ನೀವು ಆಶೀರ್ವಾದವನ್ನು ಹೊಂದ್ಕೊಳ್ತಾ ಬರ್ತಿದ್ದೀರಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರತಿನಿತ್ಯವೂ ಇದನ್ನು ನೋಡ್ರಿ, ಅನೇಕ ಜನರಿಗೆ ಹಂಚಿರಿ, ಅನೇಕ ಜನರು ಇದರ ಮುಖಾಂತರವಾಗಿ ಆಶೀರ್ವಾದವನ್ನು ಹೊಂದಿಕೊಳ್ಳಲಿ. ಇಂದು ನಮಗೆ ನಿರೀಕ್ಷೆ ಕೊಡುವಂಥ ವಾಕ್ಯ ಏನು ಎಂಬುದನ್ನು ಯೋಹಾನ ಬರೆದ ಸುವಾರ್ತೆ ಅದರ 1ನೇ ಅಧ್ಯಾಯದ 50ನೇ ವಾಕ್ಯ, ಅದರ ಕಡೆ ಭಾಗವನ್ನು ನಾನು ಓದಲು ಬಯಸುತ್ತೇನೆ. ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನೋಡುವಿ ಅಂದನು. ಯೇಸು ಕ್ರಿಸ್ತನು ನಾಥಾನ್ವೇಲ್ ಎಂಬುದಾಗಿ ಹೇಳಲ್ಪಡುವಂಥ ಯುವಕನನ್ನು ನೋಡಿ ಆತನು ಹೇಳಿದಂಥ ಒಂದು ವಾಗ್ದಾನ, ಒಂದು ಪ್ರವಾದನೆ, ಈಗ ನೀನು ನೋಡ್ತಿರುವುದು ಸ್ವಲ್ಪ, ಆದರೆ ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನೀನು ಕಾಣ್ತೀಯ. ಇವತ್ತು ಈ ಕಾರ್ಯಕ್ರಮ ನೋಡ್ತಿರುವಂಥ ನಿಮ್ಮನ್ನು, ನನ್ನನ್ನು ನೋಡಿ ಪರಿಶುದ್ಧಾತ್ಮನು ಹೇಳ್ತಿದ್ದಾನೆ, ಈಗ ನೀನು ನೋಡ್ತಿರುವುದು ಸ್ವಲ್ಪ, ಆದರೆ ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು, ಅಂದರೆ ಹೆಚ್ಚಿನ ಮಹಿಮೆಯನ್ನು ನೀನು ಕಾಣ್ತೀಯ, ಹೆಚ್ಚಿನ ಅದ್ಭುತಗಳನ್ನು ನೀನು ಕಾಣ್ತೀಯ. ಇದನ್ನು ನೀವು ತಪ್ಪಾಗಿ ಅರ್ಥ ಮಾಡ್ಕೊಳ್ಬಾರ್ದು. ಈಗ ನೀನು ನೋಡ್ತಿರುವಂಥ ಕಷ್ಟ ಸ್ವಲ್ಪ, ಇದಕ್ಕಿಂತ ದೊಡ್ಡ ಕಷ್ಟ ಕಾಣ್ತೀಯ. ಈಗ ನೀನು ಅನುಭವಿಸುವಂಥ ದುಃಖ ಸ್ವಲ್ಪ, ಇದಕ್ಕಿಂತ ಹೆಚ್ಚಾದ ದುಃಖವನ್ನು ಅನುಭವಿಸ್ತೀಯ. ಆ ರೀತಿಯಾಗಲ್ಲ, ಈಗ ನೀನು ಕಾಣ್ತಿರುವಂಥ ದೇವರ ಅದ್ಭುತವು, ಮಹಿಮೆಯು ಅದು ಸ್ವಲ್ಪ, ಅಂಗೈಯಷ್ಟು ಮೋಡವಾಗಿರ್ಬೋದು, ಆದರೆ ಹೆಚ್ಚಿನವುಗಳನ್ನು ಕಾಣ್ತೀಯ ಅಂತ ಹೇಳಿ ದೇವರು ಹೇಳ್ತಿದ್ದಾನೆ. ದೇವದೂತರು ಮೇಲಕ್ಕೆ ಏರುವುದು ಇಳಿಯುವುದನ್ನು, ದೇವಕುಮಾರನನ್ನು ನೀನು ಕಾಣ್ತೀಯ. ಆಮೇಲೆ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಇವತ್ತು ನಮ್ಮ ಆತ್ಮಿಕ ಅನುಭವಗಳು ಕಡಿಮೆ ಆಗಿರ್ಬೋದು, ಇವತ್ತು ನಮ್ಮಲ್ಲಿ ಕ್ರಿಯೆ ಮಾಡುವಂಥ ವರಗಳು ಕೊಂಚವಾಗಿರ್ಬೋದು, ಇವತ್ತು ನಾವು ಮಾಡುವಂಥ ಸೇವೆಗಳಲ್ಲಿ ಪರಿಶುದ್ಧಾತ್ಮನ ಕ್ರಿಯೆಗಳು ಮಿತಿಯಿಂದಿರ್ಬೋದು. ಆದರೆ ಕರ್ತನು ಹೇಳ್ತಿದ್ದಾನೆ, ನಾನು ನಿನ್ನನ್ನು ಉಂಟು ಮಾಡಿ, ನಾನು ನಿನ್ನನ್ನು ಕರೆದು, ನಾನು ನಿನ್ನ ಉಪಯೋಗಿಸಲು ಆರಂಭಿಸಿದ್ದೇನೆ. ಆದರೆ ಮಹಿಮೆಯಿಂದ ಮಹಿಮೆ, ಬಲದಿಂದ ಬಲ, ಕೃಪೆಯಿಂದ ಕೃಪೆಯನ್ನು ನೀನು ಹೊಂದಿಕೊಳ್ಳುವಂತೆ ಈಗ ನೀನು ಕಾಣುವಂಥ ಆ ಕಾರ್ಯಗಳಿಗಿಂತ ನಿನ್ನ ಮಹತ್ ಕಾರ್ಯಗಳನ್ನು ನೀನು ಕಾಣ್ತೀಯ. ಆಮೇನ್ ಹೇಳಿ, ಹಲ್ಲೆಲೂಯಾ. ಒಂದು ವೇಳೆ ಇವತ್ತು ನಿಮಗೆ 1 ವರ 2 ವರ ಏನೋ ಉಪಯೋಗವಾಗ್ತಿರ್ಬೋದಾ? 9 ವರಗಳನ್ನು ಕೊಂಡು ದೇವರು ನಿಮ್ಮನ್ನು ಉಪಯೋಗಿಸ್ತಾನೆ. ಇವತ್ತು 1 ಹಳ್ಳಿ 2 ಹಳ್ಳಿಗಳಿಗೆ ನೀವು ಸೇವೆ ಮಾಡ್ತಿದ್ದೀರಾ. ಭಾರತ ದೇಶದ ಎಲ್ಲೆಡೆ, ಜಗದ್ಯಾದ್ಯಂತ ನಮ್ಮನ್ನು ಕರ್ಕೊಂಡು ಹೋಗಿ ದೇವರು ಸೇವೆಯಲ್ಲಿ ಉಪಯೋಗಿಸುವಂಥ ದೇವರಾಗಿದ್ದಾನೆ. ಇವತ್ತು ನಮ್ಮ ಆತ್ಮಿಕ ಅನುಭವಗಳು ಸ್ವಲ್ಪ ಅದು ಮಿತಿ ಆರತಿಯಾಗಿದೆಯಾ? ಕರ್ತನು ಹೇಳ್ತಿದ್ದಾನೆ, ಮಿತಿ ಇಲ್ಲದೆ ನನ್ನ ಅನುಭವಗಳನ್ನು, ಆತ್ಮಿಕ ಆಶೀರ್ವಾದಗಳನ್ನು ನಾನು ನಿನಗೆ ಕೊಟ್ಟು ಹೆಚ್ಚಿನ ಕಾರ್ಯಗಳನ್ನು ನೀನು ಕಾಣುವಂತೆ ನಾನು ಮಾಡುವೆ. ಇವತ್ತು ನೀವು ಹೊಂದಿಕೊಳ್ಳುವಂಥ, ಅನುಭವಿಸುವಂಥ ಅದ್ಭುತಗಳು ಚಿಕ್ಕದಾಗಿದೆಯಾ? ನಿಮ್ಮ ಮೂಲಕವಾಗಿ ಇತರರು ಹೊಂದಿಕೊಳ್ಳುವಂಥ ಅದ್ಭುತಗಳು ಚಿಕ್ಕದಾಗಿದೆಯಾ? ಇದಕ್ಕಿಂತ ಹೆಚ್ಚಿನವುಗಳನ್ನು ಕಾಣುವಂತೆ ದೇವರು ನಮಗೆ ವಾಗ್ದಾನ ಕೊಡ್ತಿದ್ದಾನೆ. ಆದ್ದರಿಂದ ಸೋತು ಹೋಗಬೇಡ್ರಿ. ಯು ಶಾಲ್ ಸಿ ಗ್ರೇಟರ್ ಥಿಂಗ್ಸ್ ದ್ಯಾನ್ ದಿಸ್. ಇವತ್ತು ಒಂದು ವೇಳೆ ಹಣವಾಗಿರ್ಬೋದು, ಆತ್ಮಿಕ ಅನುಭವಗಳಾಗಿರ್ಬೋದು, ಸೇವೆಯಾಗಿರ್ಬೋದು, ಸಭೆಯಾಗಿರ್ಬೋದು, ಆತ್ಮ ಆದಾಯವಾಗಿರ್ಬೋದು, ಈಗ ನಾವು ಅನುಭವಿಸುವುದಕ್ಕಿಂತ, ಈಗ ನಾವು ಹೊಂದಿಕೊಂಡಿರುವುದಕ್ಕಿಂತ, ಈಗ ನಾವು ನೋಡುವುದಕ್ಕಿಂತ ಮಹತ್ ಕಾರ್ಯಗಳನ್ನು, ಹೆಚ್ಚಿನವುಗಳನ್ನು ಕಾಣಲು ದೇವರು ವಾಗ್ದಾನ ಕೊಡ್ತಿದ್ದಾನೆ. ಆದ್ದರಿಂದ ಸೋತು ಹೋಗಬೇಡ್ರಿ. ಆದ್ದರಿಂದ ನಂಬಿಕೆ ಕಳ್ಕೋಬೇಡ್ರಿ, ನಿರೀಕ್ಷೆ ಕಳ್ಕೋಬೇಡ್ರಿ. ನನ್ನ ನಂಬಿಕೆ, ನಮ್ಮ ನಂಬಿಕೆ ದೇವರು ಹೇಳುವಂಥ ವಾಗ್ದಾನದ ಮೇಲೆ ಹೆಚ್ಚಿನವುಗಳನ್ನು ನಿಶ್ಚಯವಾಗಿ ನಾನು ಕಾಣ್ತೇನೆ, ಅದರಲ್ಲಿ ಸಂಶಯವೇ ಇಲ್ಲ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ಅಪ್ಪ, ನಾವು ಕಾಣುವ ಈ ಅನುಭವಗಳಿಗಿಂತ, ಅದ್ಭುತಗಳಿಗಿಂತ, ನಿನ್ನ ಮಹಿಮೆಗಿಂತ ಹೆಚ್ಚಿನವುಗಳನ್ನು ಕಾಣ್ತೆ ಎಂಬುದಾಗಿ ವಾಗ್ದಾನ ಕೊಡ್ತಿದ್ದೀಯ ಸ್ವಾಮಿ. ನಾವು ಅದನ್ನು ನಂಬ್ತೇವೆ, ನಾವು ಅದನ್ನು ಸ್ವೀಕಾರ ಮಾಡಿಕೊಳ್ತೇವೆ. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರು ನಿನ್ನ ಆಶೀರ್ವದಿಸು ಸ್ವಾಮಿ. ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಹೆಚ್ಚಿನವುಗಳನ್ನು ನಿಶ್ಚಯವಾಗಿ ನೀನು ಕಾಣ್ತೀಯ, ಸಾಕ್ಷಿ ಹೇಳ್ತೀಯ. ಯು ಶಾಲ್ ಸಿ ಗ್ರೇಟರ್ ಥಿಂಗ್ಸ್ ದ್ಯಾನ್ ದಿಸ್. ಹ್ಯಾವ್ ಅ ಬ್ಲೆಸ್ಸೆಡ್ ಡೇ. ಗಾಡ್ ಬ್ಲೆಸ್ ಯು. ಆಮೇನ್.